Jai Shri Ram. Myself, Thirumaleshwara Prashant, Department of History, Shri Ram PU College, Kaladka. Today we have discussing about Gupta's history. The historians try to reconstruct the past based on source materials. ಇತಿಹಾಸಕಾರರು ಗುಪ್ತರ ಕಾಲದ ಇತಿಹಾಸವನ್ನು ಆಧಾರಗಳ ಆಧಾರದ ಮೇಲೆ ಪುನರ್ರಚನೆ ಮಾಡ್ತಾರೆ. The important source materials are, ಪ್ರಮುಖವಾದ ಆಧಾರಗಳು ಯಾವುದು ಅಂತ ಹೇಳಿದ್ರೆ, ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಆಫ್ ಸಮುದ್ರಗುಪ್ತ, ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ. ನೆಕ್ಸ್ಟ್ ಒನ್ ಈಸ್ ವರ್ಕ್ಸ್ ಆಫ್ ಕಾಳಿದಾಸ, ಕಾಳಿದಾಸನ ಕೃತಿಗಳು. ಮುದ್ರಾ ರಾಕ್ಷಸ ಅಂಡ್ ದೇವಿ ಚಂದ್ರಗುಪ್ತಂ ಆಫ್ ವಿಶಾಖದತ್ತ, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಕೃತಿಗಳು. ರೈಟಿಂಗ್ಸ್ ಆಫ್ ಫಾಹಿಯಾನ ಅಂಡ್ ಇತ್ಸಿಂಗ್, ಫಾಹಿಯಾನ ಮತ್ತು ಇತ್ಸಿಂಗನ ಕೃತಿಗಳು. ನೆಕ್ಸ್ಟ್ ಒನ್ ಈಸ್ ದ ಪೊಲಿಟಿಕಲ್ ಹಿಸ್ಟರಿ ಆಫ್ ಗುಪ್ತಾಸ್ ಏಜ್, ಗುಪ್ತರ ಕಾಲಘಟ್ಟದ ರಾಜಕೀಯ ಇತಿಹಾಸ. ಶ್ರೀ ಗುಪ್ತಾ was the founder of this dynasty. ಈ ವಂಶದ ಸ್ಥಾಪಕ ಶ್ರೀ ಗುಪ್ತಾ. Gupta era commenced with the accession of Chandragupta I, who ruled from 320 to 335 CE. ಗುಪ್ತಾ ಶಕೆ ಪ್ರಾರಂಭವಾಗುವುದು ಮೊದಲನೇ ಚಂದ್ರಗುಪ್ತನ ಆಳ್ವಿಕೆ ಕಾಲಘಟ್ಟದಿಂದ. ಇವರ ಆಳ್ವಿಕೆಯ ಸಮಯ ಕ್ರಿಸ್ತ ಶಕ 320 335. He was first important king of Gupta dynasty. ಗುಪ್ತಾ ಸಾಮ್ರಾಜ್ಯದ ಮುಖ್ಯವಾದ ಅಥವಾ ಪ್ರಥಮ ಮುಖ್ಯವಾದ ದೊರೆ ಅಂತ ಹೇಳಿ ನಾವು ಕರಿಬಹುದು. ಪಾಟಲಿಪುತ್ರ ವಾಸ್ ಹಿಸ್ ಕ್ಯಾಪಿಟಲ್, ಪಾಟಲಿಪುತ್ರ ಇವರ ರಾಜಧಾನಿ. He strengthened his position by marrying Princess Kumaradevi of the Lichavi clan. ಲಿಚ್ಚವಿ ವಂಶದ ಕುಮಾರದೇವಿಯನ್ನು ವಿವಾಹವಾಗುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಬಲಪಡಿಸಿಕೊಳ್ತಾರೆ. ಆಫ್ಟರ್ ಚಂದ್ರಗುಪ್ತ ಫಸ್ಟ್, his son Samudragupta ascended the throne of Gupta dynasty. ಚಂದ್ರಗುಪ್ತನ ನಂತರ ಅವನ ಮಗ ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಸಿಂಹಾಸನಾರೂಢನಾಗುತ್ತಾನೆ. ನೆಕ್ಸ್ಟ್ ಒನ್ ಈಸ್ ಸಮುದ್ರಗುಪ್ತ. Samudragupta was the greatest king of Gupta dynasty who ruled for 40 years. ಸಮುದ್ರಗುಪ್ತ ಗುಪ್ತ ಸಾಮ್ರಾಜ್ಯದ ಶ್ರೇಷ್ಠ ದೊರೆ, ಸುಮಾರು 40 ವರ್ಷಗಳ ಕಾಲ ಆಳ್ವಿಕೆ ನಡೆಸುತ್ತಾರೆ. He was an ambitious ruler and wanted to be a ಚಕ್ರವರ್ತಿ. ಚಕ್ರವರ್ತಿ ಆಗಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂತಹ ದೊರೆಯಾಗಿದ್ದರು. ಕಾನ್ಕ್ವೆಸ್ಟ್ ಆಫ್ ಸಮುದ್ರಗುಪ್ತ, ಸಮುದ್ರಗುಪ್ತನ ದಂಡಯಾತ್ರೆಯನ್ನು ನಾವು ನೋಡೋದಾದ್ರೆ, he followed a policy of expansion and aggression. ಆಕ್ರಮಣಕಾರಿ ನೀತಿ ಮತ್ತು ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾ ಇದ್ರು. The Allahabad pillar inscription gives us a reliable source to know about Samudragupta's conquest and his qualities. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಂಡಯಾತ್ರೆ ಮತ್ತು ಅವನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಕಂಪೋಸ್ಡ್ ಬೈ ಹರಿಸೇನ. He was a court poet and commander-in-chief of the army of Samudragupta. ಅಲಹಾಬಾದ್ ಸ್ತಂಭ ಶಾಸನದ ನಿರ್ಮಾತೃ ಯಾರು ಅಂತ ಹೇಳಿದ್ರೆ ಹರಿಸೇನ. ಇವರೊಬ್ಬ ಆಸ್ಥಾನ ಕವಿ
ಮತ್ತು ಸಮುದ್ರಗುಪ್ತನ ದಂಡನಾಯಕರಾಗಿದ್ದರು. ದಿ ಕಾನ್ಕ್ವೆಸ್ಟ್ ಆಫ್ ಸಮುದ್ರಗುಪ್ತ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಗ್ರೂಪ್ಸ್. ಸಮುದ್ರಗುಪ್ತನ ದಂಡಯಾತ್ರೆಯನ್ನು 4 ವಿಭಾಗವಾಗಿ ವಿಂಗಡಿಸಬಹುದು. ದ ಫಸ್ಟ್ ಒನ್ ಈಸ್ ನಾರ್ತ್ ಇಂಡಿಯನ್ ಕ್ಯಾಂಪೇನ್, second one is conquest of forest kingdoms, third one South Indian campaign, fourth one is conquest of border states. ಸಮುದ್ರಗುಪ್ತನ ದಂಡಯಾತ್ರೆಯನ್ನು 4 ವಿಭಾಗವಾಗಿ ವಿಂಗಡಿಸಬಹುದು. ಮೊದಲನೆಯದು ಉತ್ತರ ಭಾರತ ದಂಡಯಾತ್ರೆ, ಎರಡನೆಯದು ಅರಣ್ಯ ರಾಜ್ಯಗಳ ಮೇಲಿನ ದಂಡಯಾತ್ರೆ, ಮೂರನೆಯದು ದಕ್ಷಿಣ ಭಾರತ ದಂಡಯಾತ್ರೆ, ನಾಲ್ಕನೆಯದು ಗಡಿ ರಾಜ್ಯಗಳ ಮೇಲಿನ ದಂಡಯಾತ್ರೆ. Then first one is North Indian campaign, ಉತ್ತರ ಭಾರತದ ದಂಡಯಾತ್ರೆ. According to the Allahabad inscription, he defeated 9 kings in his northern campaign and annexed them into his empire. ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸಮುದ್ರಗುಪ್ತ 9 ರಾಜ್ಯಗಳನ್ನು ಸೋಲಿಸಿದ್ದ. He called it as ದಿಗ್ವಿಜಯ. ಇದನ್ನು ದಿಗ್ವಿಜಯ ಎಂದು ಕರೆಯುತ್ತಾರೆ. The 9 kings of Aryuta defeated by Samudragupta were, 9 ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ, ಉತ್ತರ ಭಾರತದಲ್ಲಿ ಸಮುದ್ರಗುಪ್ತ ಸೋಲಿಸಿದ 9 ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೆಯದು ನಂದಿನ್, ಬಾಲವರ್ಮನ್, ಚಂದ್ರವರ್ಮನ್, ನಾಗದತ್ತ, ಗಣಪತಿ ನಾಗ, ಅಚ್ಯುತ, ರುದ್ರದೇವ, ಮತಿಲ. ನೆಕ್ಸ್ಟ್ ಒನ್ ಈಸ್ ಕಾನ್ಕ್ವೆಸ್ಟ್ ಆಫ್ ಫಾರೆಸ್ಟ್ ಕಿಂಗ್ಡಮ್, ಅರಣ್ಯ ರಾಜ್ಯಗಳ ಮೇಲಿನ ದಂಡಯಾತ್ರೆ. ಸಮುದ್ರಗುಪ್ತ ಕಾನ್ಕರ್ಡ್ ದಿ ಫಾರೆಸ್ಟ್ ಕಿಂಗ್ಡಮ್ಸ್ ಆಫ್ ಜಬ್ಬಲಪುರ, ರೇವ, ನಾಗಪುರ ಅಂಡ್ ಬಾಗೆಲ್ಕಂಡ್ in the India region. ಸಮುದ್ರಗುಪ್ತ ಅರಣ್ಯ ರಾಜ್ಯಗಳ ಮೇಲಿನ ದಾಳಿಯಲ್ಲಿ ಜಬ್ಬಲಪುರ, ರೇವಾ, ನಾಗಪುರ, ಬಾಗೆಲ್ಕಂಡ, ವಿಂಧ್ಯ ಪ್ರದೇಶದ ಬಾಗೆಲ್ಕಂಡವನ್ನು ಸೋಲಿಸ್ತಾನೆ. ನೆಕ್ಸ್ಟ್ ಸೌತ್ ಇಂಡಿಯನ್ ಕ್ಯಾಂಪೇನ್, ದಕ್ಷಿಣ ಭಾರತದ ದಂಡಯಾತ್ರೆ. ಆಫ್ಟರ್ ನಾರ್ತ್ ಇಂಡಿಯನ್ ಕ್ಯಾಂಪೇನ್, Samudragupta turned his attention towards the south. ಉತ್ತರ ಭಾರತದ ದಂಡಯಾತ್ರೆಯ ನಂತರ ಸಮುದ್ರಗುಪ್ತ ತನ್ನ ಗಮನವನ್ನು ದಕ್ಷಿಣ ಭಾರತದತ್ತ ಇಡುತ್ತಾನೆ. He launched an expedition and his army traveled about 3000 miles. ದಕ್ಷಿಣ ಭಾರತದಲ್ಲಿ ಸಮುದ್ರಗುಪ್ತನ ಸೈನ್ಯ ಸುಮಾರು 3000 ಮೈಲಿಗಳನ್ನು ಕ್ರಮಿಸಿತ್ತು. ಸಮುದ್ರಗುಪ್ತ defeated the 12 kings of South India, but they reinstated in their respective position. ದಕ್ಷಿಣ ಭಾರತದಲ್ಲಿ ಸಮುದ್ರಗುಪ್ತ 12 ರಾಜರುಗಳನ್ನು ಸೋಲಿಸಿದ್ದ. ಅಷ್ಟೇ ಅಲ್ಲದೆ ಸೋಲಿಸಿದ ರಾಜರುಗಳನ್ನು ಪುನಃ ಅವರದೇ ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ಅಂದರೆ ಅವರ ರಾಜ್ಯವನ್ನು ಪುನಃ ಅವರಿಗೆ ಮರಳಿಸಿದ. reinstated in their respective positions. These kings became his vassals and they accepted to pay tribute. ಈ ರಾಜರುಗಳು ಸಮುದ್ರಗುಪ್ತನಿಗೆ ಸಾಮಂತರಾದರು, ಜೊತೆಗೆ ವಾರ್ಷಿಕವಾದ ಕಪ್ಪ ಕಾಣಿಕೆಯನ್ನು ಕೊಡಲು ಈ ರಾಜರುಗಳು ಒಪ್ಪಿಕೊಂಡರು. He called this as ಧರ್ಮ ವಿಜಯ. ಇದನ್ನು ಧರ್ಮ ವಿಜಯ ಅಂತ ಹೇಳಿ ಕರೀತಾರೆ. ಧರ್ಮ ವಿಜಯ ಮೀನ್ಸ್ ಟ್ರೈ ಟು ಆಕ್ಯುಪೈ ಅನದರ್ ಲ್ಯಾಂಡ್ ವಿತ್ ದಿ ಹೆಲ್ಪ್ ಆಫ್ ಪೀಸ್ ಅಂಡ್ ಲವ್ ಅಂಡ್ ಅಫೆಕ್ಷನ್. ದಿಗ್ವಿಜಯ ಮೀನ್ಸ್ ಟ್ರೈ ಟು ಆಕ್ಯುಪೈ ಅನದರ್ ಲ್ಯಾಂಡ್ ವಿತ್ ದಿ ಹೆಲ್ಪ್ ಆಫ್ ವಾರ್. ಧರ್ಮ ವಿಜಯ ಅಂತ ಹೇಳಿದ್ರೆ ಒಬ್ಬ ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡುವುದು, ವಶಪಡಿಸಿಕೊಳ್ಳುವುದು, ವಶಪಡಿಸಿಕೊಂಡ ರಾಜ್ಯವನ್ನು ಪುನಃ ಅವರಿಗೆ ಮಣಿಸುವುದು. ಪ್ರೀತಿ, ವಿಶ್ವಾಸ, ಶಾಂತಿಯಿಂದ
ರಾಜ್ಯವನ್ನು ಗೆದ್ದುಕೊಳ್ಳುವುದು, ಇದನ್ನು ಧರ್ಮ ವಿಜಯ ಅಂತ ಹೇಳಿ ಕರೀತಾರೆ. ದಿಗ್ವಿಜಯ ಅಂತ ಹೇಳಿದ್ರೆ ಒಬ್ಬ ರಾಜ್ಯ ಇನ್ನೊಂದು ರಾಜ್ಯದ ಮೇಲೆ ದಾಳಿ ಮಾಡೋದು. ಹೇಗೆ ಅಂತ ಹೇಳಿದ್ರೆ ಯುದ್ಧದ ಮೂಲಕ ರಾಜ್ಯವನ್ನು ಗೆದ್ದುಕೊಳ್ಳುವುದು, ಇದು ದಿಗ್ವಿಜಯ. Important South Indian kings defeated by Samudragupta, Mahendra of Kosala, Vyagra Raja of Mahakantara, Ugrasena of Palakkad, Vishnugopa of Kanchi. ದಕ್ಷಿಣ ಭಾರತದಲ್ಲಿ ಸಮುದ್ರಗುಪ್ತ ಸೋಲಿಸಿದ ಪ್ರಮುಖ ರಾಜ್ಯಗಳು ಯಾರೆಂತ ಹೇಳಿದ್ರೆ ಕೋಸಲದ ಮಹೇಂದ್ರ, ಮಹಾಕಂತರದ ವ್ಯಾಘ್ರ ರಾಜ, ಪಾಲಕ್ಕಾಡ್ನ ಉಗ್ರಸೇನ, ಕಂಚಿಯ ವಿಷ್ಣು ಗೋಪ. And then last one is conquest of border states. The border states conquered by Samudragupta were Kamarupa in Assam, Samatata in Bengal, Kartipura in Punjab and Rohilkhand. ಗಡಿ ರಾಜ್ಯದಲ್ಲಿ ಸಮುದ್ರಗುಪ್ತ ಸೋಲಿಸಿದ ಪ್ರಮುಖ ರಾಜ್ಯಗಳು ಯಾರಂತ ಹೇಳಿದ್ರೆ ಅಸ್ಸಾಂನ ಕಾಮರೂಪ ದೊರೆಗಳನ್ನು, ಬೆಂಗಾಳದ ಸಮತಟ ದೊರೆಗಳನ್ನು, ರೋಹಿಲ್ಖಂಡ್ ಮತ್ತು ಪಂಜಾಬ್ನ ಕರ್ತಿಪುರ ದೊರೆಗಳನ್ನು. ಹೀಗೆ ಗಡಿ ರಾಜ್ಯಗಳಲ್ಲಿ ಸಮುದ್ರಗುಪ್ತ ತನ್ನ ದಿಗ್ವಿಜಯನ್ನು ಸಾಧಿಸಿದ್ದ. After this conquest, Samudragupta performed Ashwamedha sacrifice to commemorate his victory. ಈ ದಿಗ್ವಿಜಯದ ನಂತರ ಸಮುದ್ರಗುಪ್ತ ಅಶ್ವಮೇಧ ಯಾಗವನ್ನು ಮಾಡಿದ್ದ. ಯಾಕೆಂತ ಹೇಳಿದ್ರೆ ತನ್ನ ದಿಗ್ವಿಜಯದ ಸ್ಮರಣಾರ್ಥ ಅಂತ ಹೇಳಬಹುದು. He took the title ಅಶ್ವಮೇಧ ಪರಾಕ್ರಮ. ಅಷ್ಟೇ ಅಲ್ಲದೆ ಅಶ್ವಮೇಧ ಪರಾಕ್ರಮ ಎನ್ನುವ ಬಿರುದನ್ನು ಗಳಿಸಿಕೊಂಡ. He issued gold coins with the figure of horse on them. ಚಿನ್ನದ ನಾಣ್ಯವನ್ನು ಮುದ್ರೆ ಮಾಡಿ ನಾಣ್ಯದ ಮೇಲೆ ಕುದುರೆಯ ಮಾರ್ಕನ್ನು ಮುದ್ರಿಸಿದ. His empire extended from Kashmir in the north, Tamil Nadu in the south, Punjab in the west, Bengal in the east. ಸಮುದ್ರಗುಪ್ತನ ಸಾಮ್ರಾಜ್ಯದ ವಿಸ್ತಾರ ಉತ್ತರದಲ್ಲಿ ಕಾಶ್ಮೀರ, ದಕ್ಷಿಣದಲ್ಲಿ ತಮಿಳುನಾಡು, ಪಶ್ಚಿಮದಲ್ಲಿ ಪಂಜಾಬ್, ಪೂರ್ವದಲ್ಲಿ ಬಂಗಾಳ. Samudragupta was not only a conqueror but also a musician, poet, scholar and a patron of literature. ಸಮುದ್ರಗುಪ್ತ ಒಬ್ಬ ಸಂಗೀತಗಾರ, ಒಬ್ಬ ಕವಿ, ಒಬ್ಬ ಚಿಂತಕ ಅಷ್ಟೇ ಅಲ್ಲದೆ ಸಾಹಿತ್ಯದ ಆಸಕ್ತಿಯನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದ, ಪ್ರೋತ್ಸಾಹಕನಾಗಿದ್ದ. He had the title ಕವಿರಾಜ, ಕವಿರಾಜ ಎನ್ನುವಂತ ಬಿರುದನ್ನು ಹೊಂದಿದ್ದ. ಹರಿಸೇನ ವಾಸ್ ಎ ಕೋರ್ಟ್ ಪೋಯಟ್ ಆಫ್ ಸಮುದ್ರಗುಪ್ತ. ಸಮುದ್ರಗುಪ್ತನ ಆಸ್ಥಾನದಲ್ಲಿ ಹರಿಸೇನ ಎನ್ನುವಂತಹ ಆಸ್ಥಾನ ಕವಿ ಇದ್ದ. ಈ ಇಮೇಜ್ ಅಲ್ಲಿ ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಮತ್ತು ಕುದುರೆ ಮಾರ್ಕ್ ಅನ್ನು ಮಾಡಿದಂತಹ ನಾಣ್ಯವನ್ನು ನೋಡಬಹುದು. ಸಮುದ್ರಗುಪ್ತನ ದಂಡೆ ಯಾತ್ರೆಯನ್ನು ಗ್ರೇ ಕಲರ್ ಮಾರ್ಕ್ ಮಾಡಿದ್ದನ್ನು ನೋಡಬಹುದು. ಭಾರತ ಭೂಪಟದಲ್ಲಿ ಗ್ರೇ ಕಲರ್ ನಲ್ಲಿ ಮಾರ್ಕ್ ಮಾಡಿದ್ದು ಸಮುದ್ರಗುಪ್ತನ ದಂಡಯಾತ್ರೆಯ ಚಿತ್ರಣ. ಇದು ಗುಪ್ತ ಸಾಮ್ರಾಜ್ಯದ ವಿಸ್ತರಣೆ.